ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ಗೆ ಸ್ವಾಗತ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾವಿಲ್ಲಿ ನೋಡ್ತಿದ್ದಾಗೆ ವೀಕ್ಷಕರೇ, ನಾನು ನಿನ್ನೆ ವಿಡಿಯೋನಲ್ಲಿ ಹೇಳಿದ್ದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತಾ ಅಂತ ಹೇಳಿದ್ದೆ. ಸೊ ಇವತ್ತು ಆ ವಿಡಿಯೋ ಕೂಡ ಬಂದಿದೆ, ತಾವಿಲ್ಲಿ ನೋಡ್ಬೋದು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕಂದ್ರೆ ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ತಾವು ಕ್ರೋಮ್ ಬ್ರೌಸರಲ್ಲಿ ಹೋಗಿ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ವೆಬ್ಸೈಟ್ ಅಂತೇಳಿ ಹೊಡೆದ್ರೆ ಕೂಡ ಅಲ್ಲಿ ಕೂಡ ಬಂದೇ ಬರುತ್ತೆ. ಈ ವೆಬ್ಸೈಟ್ ಓಪನ್ ಮಾಡಿದ ನಂತರ ತಾವು ನೋಡ್ಕೋಬೋದು. ಡೈರೆಕ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ತಮಗೆ. ಅದರ ನಂತರ ಓಪನ್ ಆದ ನಂತರ ತಾವು ಏನು ಮಾಡಬೇಕು, ಇಲ್ಲಿ ಫಸ್ಟ್ ಪ್ರೊಸೆಸಿಂಗ್ ಏನಿದೆ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಆ್ಯಂಡ್ ಮಿನಿ ಅಂಗನವಾಡಿ ವರ್ಕರ್ಸ್ ಅಂತೇಳಿ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಹುದ್ದೆಗೆ ಅಪ್ಲೈ ಮಾಡಲು ನಾನು ಎಲಿಜಿಬಲ್ ಇದ್ದೀನಿ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕ್ಲಿಕ್ ಮಾಡ್ಕೋಬೇಕು ಅಪ್ಲೈ ಮಾಡುವವರು. ತದನಂತರ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಸೆಲೆಕ್ಟ್ ಡಿಸ್ಟ್ರಿಕ್ ಮತ್ತು ಸೆಲೆಕ್ಟ್ ಪ್ರಾಜೆಕ್ಟ್, ಯಾವ ಪ್ರಾಜೆಕ್ಟ್ಗೆ ತಾವು ಆಯ್ಕೆ ಆಗಬೇಕಂದಿದ್ದೀರಿ ಮತ್ತು ಅದರ ಅಧಿಸೂಚನೆ ಸಂಖ್ಯೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅಲ್ಲಿ ಇದರೊಳಗೆ ಇದ್ದಿರುತ್ತೆ ಮಾರ್ಕಲ್ಲಿ. ತಾವು ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅದ ನಂತರ ಅಂಗನವಾಡಿ ವರ್ಕರ್ಗೆ ಜಾಯ್ನ್ ಆಗ್ಲಿಕತ್ತಿರೋ ಅಥವಾ ಸಹಾಯಕಿ ಹುದ್ದೆಗಳಿಗೆ ಜಾಯ್ನ್ ಆಗ್ಲಿಕತ್ತಿರೋ ಅನ್ನೋದ್ರ ಬಗ್ಗೆ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು. ಅದು ಬಂದುಬಿಟ್ಟು ತಮ್ಮ ಕಾಸ್ಟ್ ಯಾವುದಿದೆ ಅಂತೇಳಿ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ತಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೂಡ ಇಲ್ಲಿ ಹಾಕಬೇಕು. ಆರ್ ಡಿ ನಂಬರ್ ಇದ್ದಿರ್ತಲ್ಲ ತಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್, ಅದು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆದ ನಂತರ ಇಲ್ಲಿ ನೋಡ್ಬೋದು ನೀವು ಏನೇನು ಹಾಕಿದ್ದೀರಿ ಅಂತೇಳಿ ಇಲ್ಲಿ ಟೆಲಿಗೆ ಡೀಟೇಲ್ಸ್ ಆಗಿ ಬಂದೇ ಬರುತ್ತೆ. ತಾವು ಯಾವ ಲ್ಯಾಂಗ್ವೇಜಿಂದ ಯುವ ಸ್ಕೂಲನ್ನು ಓದಿದ್ದೀರಿ, ಅಥವಾ ಉರ್ದು ಲ್ಯಾಂಗ್ವೇಜ್ ಅಥವಾ ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಓದಿದ್ದೀರಿ, PU ಕ್ಲಾಸ್ ಅಥವಾ SLC ಅನ್ನೋದ್ರ ಬಗ್ಗೆ ಇಲ್ಲಿ ಕೆಳಗೆ ಬಂದುಬಿಡುತ್ತೆ. ತಾವು ಹಾಕಿದ ನಂತರ ಅಪ್ಲಿಕೇಶನ್ ಹಾಕಬೇಕು ತಾವು ಹಾಕುವಾಗ. ತದನಂತರ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಹಾಕಿದ ನಂತರ ಅಲ್ಲಿ ಎಸ್ ಆರ್ ನೋ ಅಂತೇಳಿ ಕೇಳಿರುತ್ತೆ. ಅದರೊಳಗೆ ಎಸ್ ಇದ್ರೆ ಎಸ್, ಇಲ್ಲಾಂದರೆ ಇಲ್ಲ ಅಂತೇಳಿ ಹಾಕ್ಬೋದು. 6 ಪ್ರಕಾರ ಅಲ್ಪಸಂಖ್ಯಾತ ಭಾಷೆ ಅಗತ್ಯವಿದೆ ಅಂತೇಳಿ ನೋ ಎಸ್ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ತಾವು ನೋಡ್ಬೋದು. ಅದಕ್ಕೆ ತಾವು ಎಸ್ ಅಂತೇಳಿ ಹಾಕ್ಬಿಡಿ. ಅದಾದ ನಂತರ ಏರಿಯಾ ಟೈಪ್ ಕೇಳಿರ್ತಾರೆ. ತಾವು ಯಾವ ಏರಿಯಾದವರು, ರೂರಲ್ದವರು ಅಥವಾ ಬೇರೆ ತಾಲೂಕದಲ್ಲಿ ಇರ್ತಿರೋ ಅಥವಾ ಜಿಲ್ಲೆಯಲ್ಲಿ ಇರ್ತಿರೋ ಅಥವಾ ಹಳ್ಳಿಯಲ್ಲಿ ಇರ್ತಿರೋ ಅಂತೇಳಿ ಕೇಳಿರುತ್ತೆ. ಅದನ್ನು ಹಾಕಿ. ತದನಂತರ ತಾವು ಯಾವ ಗ್ರಾಮ ಪಂಚಾಯತಿ ಒಳಗಡೆ ಬರ್ತಿರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಕಂದಾಯ ಗ್ರಾಮ ಯಾವುದು ಬರುತ್ತೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಥಳೀಯ ಸಂಸ್ಥೆ ಯಾವುದು ಬರುತ್ತೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಕಂದಾಯ ವಾರ್ಡ್ನ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ತಾವು ಎಲ್ಲಿ ಪೋಸ್ಟ್ ಆಗ್ತಿದ್ದೀರಾ ಆ ವಾರ್ಡ್ ಹೆಸರು ಇದ್ದರೆ ವಾರ್ಡ್ ನಂಬರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅಂಗನವಾಡಿ ಸೆಂಟರ್, ಯಾವ ಜಿಲ್ಲೆಯಲ್ಲಿ ಅಂಗನವಾಡಿ ಸೆಂಟರ್ ಇದೆ, ತಾವು ಎಲ್ಲಿ ಅಪ್ಲಿಕೇಶನ್ ಹಾಕ್ತೀರಿ, ಎಲ್ಲಿ ಅಂಗನವಾಡಿ ಸೆಂಟ್ರಲ್ಲಿ ಹಾಕ್ಲಿಕತ್ತೀರಿ ಅನ್ನೋದ್ರ ಬಗ್ಗೆ ಹಾಕಬೇಕು. ತದನಂತರ ತಮ್ಮಲ್ಲಿರುವಂಥ SLC ಮಾರ್ಕ್ಸ್ ಕಾರ್ಡ್ ಮೇಲೆ ಅಥವಾ PU ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿ ಹೆಸರು ಇದ್ದಿರ್ತೀವಲ್ಲ ವಿದ್ಯಾರ್ಥಿದು, ಅದೇ ರೀತಿ ಹೆಸರು ಕೂಡ ಇಲ್ಲಿ ಎಂಟ್ರಿ ಯುವರ್ ನೇಮ್ ಅಂತೇಳಿ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ತಮ್ಮ ಹೆಸರು ಯಾಸ್ ಇಟ್ ಈಸ್ ಹಾಕಬೇಕು. ಆದ ನಂತರ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಹಾಕಬೇಕು. ಅವರು ಅಲ್ಲಿ ಬಂದೇ ಬಿಡುತ್ತೆ. ತಾವು ಎಷ್ಟು ವರ್ಷದವರಿದ್ದೀರಿ, ಎಷ್ಟು ತಿಂಗಳದವರಿದ್ದೀರಿ, ಎಷ್ಟು ವರ್ಷ, ಎಷ್ಟು ತಿಂಗಳಿಗೆ, ಎಷ್ಟು ದಿನಗಳಾಗಿದೆ ಅಂತೇಳಿ ಬಂದೇ ಬರುತ್ತೆ. ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ತ್ರೀಯರು ಕೂಡ ಆಗ್ಬೋದು ಅಥವಾ ಟ್ರಾನ್ಸ್ಜೆಂಡರ್ ಕೂಡ ಆಗ್ಬೋದು ಅಪ್ಲಿಕೇಶನ್ ಕೂಡ. ಅದಾದ ನಂತರ ತಾವು ಪ್ರಥಮ ಭಾಷೆ ಯಾವ ರೀತಿ ಓದಿದ್ದೀರಿ, ಕನ್ನಡ ಓದಿದಿರೋ ಅಥವಾ ಬೇರೆ ಭಾಷೆಯನ್ನು ಇಟ್ಕೊಂಡು ಓದಿದ್ದೀರೋ, ಅದೇ ನಿಮ್ಮ ತಾಯಿಯ ಹೆಸರೇನು ಅಂತೇಳಿ ಕೇಳಿದೆ. ನೆಕ್ಸ್ಟ್ ಯುವರ್ ಮದರ್ ನೇಮ್ ಎಂಟರ್ ಅಂತೇಳಿ ಇದೆಯಲ್ಲ ಅಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತಾಯಿ ಹೆಸರನ್ನು ಹಾಕಬೇಕು. ಅದಾದ ನಂತರ ನಿಮ್ಮ ತಂದೆ ಹೆಸರು, ನೀವು ಮ್ಯಾರಿಡೋ ಅಥವಾ ಅನ್ಮ್ಯಾರಿಡೋ, ತಾವು ವಿವಾಹಿತರೇ ಅಥವಾ ಇಲ್ಲ ಅಂತೇಳಿ ಕೇಳಿದ್ದೆ. ಎಸ್ ಇದ್ದರೆ ಎಸ್ ಅಂತೇಳಿ ಹಾಕಿ, ನೋ ಅಂತ ಹೇಳ್ತಿದ್ರೆ ನೋ ಅಂತ ಹಾಕಿ. ದ್ವಿತೀಯ PUC ಪರೀಕ್ಷೆ ನೋಂದಣಿ ಸಂಖ್ಯೆ ಇದೆ. ಸೆಕೆಂಡ್ PUC ಪಾಸ್ ಆಗಿದ್ದರೆ ತಾವು ಸೆಕೆಂಡ್ PUC ಇದರ ನಂಬರ್ ಹಾಕಬೇಕು ಅಲ್ಲಿ. ಅದಾದ ನಂತರ ಪರೀಕ್ಷೆಯಲ್ಲಿ ಪಡೆದ ಅಂಕಗಳಾಗಬೇಕು. ಎಷ್ಟು ಅಂಕಗಳಿದ್ದು ಪರೀಕ್ಷೆ ಇತ್ತು, ಅದು ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅನ್ನೋದ್ರ ಬಗ್ಗೆ ಆಗಬೇಕು. ಮಾರ್ಕ್ಸ್ ಆಫ್ಟರ್ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ, ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಎಷ್ಟು ಪೇಪರ್ದಿತ್ತು, 600 ಮಾರ್ಕ್ಸ್ ಅಂತ ಆಗಬೇಕು. ಅದಾದಂಥ ನಿಮ್ಮ ಅಡ್ರೆಸ್ ಕೂಡ ಕೇಳಿರ್ತಾರೆ. ಯಾಸ್ ಇಟ್ ಈಸ್ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು. ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು, ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು, ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಪಿನ್ ಕೋಡ್ ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ID, ಸೇಮ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ನಿಮ್ಮ ಹತ್ರ ವಾಸಸ್ಥಳ ಪ್ರಮಾಣ ಪತ್ರ ಇದ್ದರೆ ವಾಸಸ್ಥಳ ಪ್ರಮಾಣ ಪತ್ರದ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು. ಆರ್ಡ್ ನಂಬರ್ ಬಂದಿರುತ್ತೆ ಅದೇ ರೀತಿ ಅದು ಹಾಕ್ಕೊಂಡು ಇಲ್ಲಿ ಅಡಿಷ್ನಲ್ ಹೆಚ್ಚುವರಿ ಕೋರ್ಸ್ ವಿವರ ಅಂತೇಳಿ ಕೇಳಿದ್ದಾರೆ. ನೀವು ಯಾವುದಾದ್ರು ಹೆಚ್ಚುವರಿ ಕೋರ್ಸ್ ಮುಗಿಸಿದ್ರೆ, ಡಿಪ್ಲೊಮಾ ಆಗಲಿ ಇಂಥ ಯಾವುದಾದ್ರು ಕೋರ್ಸ್ ಮುಗಿಸಿದ್ರೆ ಇದರೊಳಗಡೆ ಈ ಕೇಳಿರುವಂಥ ಕೋರ್ಸ್ಗಳಲ್ಲಿ ನೀವು ಕೋರ್ಸ್ಗಳನ್ನು ಮುಗಿಸಿದ್ರೆ ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಆ ಟಿಕ್ ಮಾಡಲಿಕ್ಕೆ ಬಿಟ್ಟರು ಕೂಡ ನಡೆಯುತ್ತೆ. ಆದ್ಯತೆ ಗುಂಪುಗಳು, ತಾವು ಯಾವುದ್ರ ಮೇಲೆ ಆದ್ಯತೆ ಬಯಸುತ್ತೀರಿ ಅಂತರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ ಅಂಗವಿಕಲಕರು ಅಥವಾ ವಿಚ್ಛೇದಿತ ಮಹಿಳೆ, ತಾವು ಅಂಗವಿಕಲಕರು ಇದ್ದಿರೋ ಅಥವಾ ವಿಧವೆ ಮಹಿಳೆ ಇದ್ದಿರೋ ಅಥವಾ ಯೋಜನಾ ನಿರಾಶ್ರಿತರು ಇದ್ದರು ಅಥವಾ ಮಾಜಿ ದೇವಾದಾಸಿಯ ಮಗಳಿದ್ದಿರೋ ಇಂಥ ಸೆಲೆಕ್ಷನ್ ಕೂಡ ಇದ್ದಿರುತ್ತೆ. ಅದ್ರ ಮೇಲೆ ಯಾವ ರೀತಿ ಇದ್ದಿರುತ್ತೆ ಅದು ಕಂಪಲ್ಸರಿ ಆಗಲೇಬೇಕು ವೀಕ್ಷಕರೇ. ಯಾಕಂದರೆ ಇದರ ಮೇಲೆ ನಿಮಗೆ ಪ್ರಿಫರೆನ್ಸ್ ಇದ್ದಿರುತ್ತೆ. ಇದರೊಳಗೆ ಹೆಚ್ಚು ಅಂಕ ತೊಗೊಂಡವರು ಕೂಡ ಇದ್ದರೆ ಕೂಡ ಅವ್ರಿಗಿಂತ ಮೊದಲು ಫಸ್ಟ್ ಪ್ರಿಫರೆನ್ಸ್ ನೀವೇ ಹಾಕ್ತೀರಿ, ನೀವೇ ಸೆಲೆಕ್ಷನ್ ಆಗ್ಬೋದು ಅದರೊಳಗೆ.
ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನಲ್ಲಿ ಪ್ರಿವ್ಯೂ ಅಂತೇಳಿ ಬಂದಿರುತ್ತೆ. ಇಲ್ಲಿ ಹೋಗಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ನೋಡ್ಕೋಬೋದು. ಎಲ್ಲ ಕರೆಕ್ಟಾ ಇದೆಯೋ ಅಥವಾ ಇಲ್ಲೋ ಅಂತೇಳಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡು ಆದ ನಂತರ ಇಲ್ಲಿ ಕ್ಯಾಪ್ಚಾ ಬಂದಿರುತ್ತೆ ಸೈಡಿಗೆ, ಆ ಎಂಟ್ರ್ ಅಂತ ಬಾಕ್ಸ್ ಇದಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾಸ್ ಇಟ್ ಇಸ್ ಕ್ಯಾಪ್ಚಾ ಹಾಕಿ ಸೇವ್ ಅಂತೇಳಿ ಹಾಕಬೇಕು ತಾವು. ಸೇವ್ ಹಾಕಿದ ನಂತರ ಮತ್ತು ಹೋಮ್ ಸ್ಕ್ರೀನ್ ಹೋಗುತ್ತೆ. ಇದು ಅಪ್ಲಿಕೇಶನ್ ಐ ಡಿ ಬಂದಿರುತ್ತೆ, ಅದನ್ನು ತೊಗೋಬೇಕು. ಅಪ್ಲಿಕೇಶನ್ ಐ ಡಿ ತೊಗೋಬೇಕು ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಅದನ್ನು ತೊಗೋಬೇಕು. ಹೋಮ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಆ್ಯಸ್ ಇಟ್ ಈಸ್ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ ನಂತರ ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಿ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಆದ ನಂತರ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ. ತಾವು ಅಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಕೆಳಗೆ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಅಂತೇಳಿ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ತಾವು ಇಲ್ಲಿ ನೋಡ್ಬೋದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕೆ ಕೂಡ ಬಂದಿರುತ್ತೆ. ಇಲ್ಲಿ ಬಂದಿರುತ್ತೆ ನೋಡಿ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ನೇಮ್ ಬಂದಿರುತ್ತೆ. ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸೇವ್ ಅಂತೇಳಿ ಹಾಕಿ. ಸೇವ್ ಹಾಕಿದ ನಂತರ ಮತ್ತು ನೆಕ್ಸ್ಟ್ ಪ್ರೊಸೀಜರಿಂಗ್ ಏನಿದ್ದಿರುತ್ತೆ ಅಂದರೆ ಈಗ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡೋದು ಇದ್ದಿರುತ್ತೆ. ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ಗಳು ತಾವು ತಪ್ಪದೆ ಅಪ್ಲೋಡ್ ಮಾಡತಕ್ಕಂಥದ್ದು. ಒಂದು ವೇಳೆ ತಾವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲಿಲ್ಲ ಅಂದರೆ ಈ ಅರ್ಜಿಗಳನ್ನು ತೆಗೆದು ಹಾಕ್ತಾರೆ ಅವರು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಕೂಡ ಮತ್ತೊಂದು ಸಲ ಲಾಗಿನ್ ಮಾಡ್ಕೋಬೇಕು. ಮತ್ತು ಅಪ್ಲಿಕೇಶನ್ ನಂಬರ್ ಆಗಬೇಕು, ಡೇಟ್ ಆಫ್ ಬರ್ತ್ ಆಗಬೇಕು. ಆದ ನಂತರ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಆವಾಗ ಆಧಾರ್ KYC ಕೇಳುತ್ತೆ. ಅದು ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ನಮೂದಿಸಿ ನೆಕ್ಸ್ಟ್ ಹಾಕಬೇಕು. ನೆಕ್ಸ್ಟ್ ಹಾಕಿದ ನಂತರ ಅವು ಬಂದಿರುತ್ತೆ ಯಾವ ಡಿಸ್ಟಿಕ್ದವರು ಎಲ್ಲಿ ಪೋಸ್ಟ್ ಹಾಕ್ಲಿಕ್ಕೆ ನೀವು ಬಯಸ್ತೀರಿ ಅಂತೇಳಿ ಕೇಳಿರ್ತಾರೆ. ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದೆ ಇಲ್ಲ ಅಂತೇಳಿ ಕೇಳಿರ್ತಾರೆ. ಅವು ಎಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಡಾಕ್ಯುಮೆಂಟ್ಗಳನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅವು ಈ ರೀತಿ ಓಪನ್ ಆಗುತ್ತೆ ವೆಬ್ಸೈಟ್. ಅದರಲ್ಲಿ ಅವ್ರು ಕೇಳಿದಲ್ಲಿ SLC ಸರ್ಟಿಫಿಕೇಟ್, ಅಲ್ಲಿ SLC ಚೂಸ್ ಫೈಲ್ ಮಾಡಿ ತಾವು SLC ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿಟ್ಟಿರ್ತಿರಲ್ಲ ನಿಮ್ಮ ಡೆಸ್ಕ್ಟಾಪಲ್ಲಿ, ಆ ಫೈಲನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಒಂದು ಆದ ನಂತರ ಒಂದು ಚೂಸ್ ಮಾಡಿದ ನಂತರ ಒಂದು ಅಪ್ಲೋಡ್ ಮಾಡಬೇಕು. ಆದ ನಂತರ ಸೆಕೆಂಡ್ PUC, ಅದಾದ ನಂತರ ಟ್ರೈನಿಂಗ್ ಡಾಕ್ಯುಮೆಂಟ್ ಇದ್ದಿರುತ್ತೆ. ತಾವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಂಡು ಒಂದೊಂದಾಗಿ ಅಪ್ಲೋಡ್ ಮಾಡ್ಕೊತಾ ಹೋಗಬೇಕು. ಅದಾದ ನಂತರ ಕಂಟಿನ್ಯೂ ಫಾರ್ ಸೈನಿಂಗ್ ಅಂತೇಳಿ ಇದೆ. ಇಲ್ಲ ಅಂದರೆ ತಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದು ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೋಬೋದು. ಆದರೆ ವ್ಯೂ ಅಪ್ಲೋಡ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿಕೊಂಡು ತಾವು ಡಾಕ್ಯುಮೆಂಟ್ಗಳನ್ನು ನೋಡ್ಕೋಬೋದು. ಅದಾದ ನಂತರ ಕಂಟಿನ್ಯೂ ಫಾರ್ ಸೈನಿಂಗ್ ಅಂತ ಹೇಳಿದಿರುತ್ತೆ. ಆ ಸೈನಿಂಗ್ ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಒಂದು OTP ಬಂದಿರುತ್ತೆ. ಅದು ಆಧಾರ್ ಕಾರ್ಡ್ KYC ಮಾಡಿಕೊಂಡು ಗೆಟ್ OTP ಕ್ಲಿಕ್ ಮಾಡಿ OTPಯನ್ನು ಹಾಕಬೇಕು. ಅದಾದ ನಂತರ ತಮಗೆ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕಿದ್ದಿರಲ್ಲ ಇವಾಗ ಆ ಅಪ್ಲಿಕೇಶನ್ ಅನ್ನೊಂದು ಡೌನ್ಲೋಡ್ ಮಾಡ್ಕೊಳ್ಳೋ ಬಗ್ಗೆ ತಮಗೆ ಇಲ್ಲಿ ಬಂದಿರುತ್ತೆ. ಕ್ಲಿಕ್ ಟು ಡೌನ್ಲೋಡ್ ಸೈನ್ಡ್ PDF ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ತಾವು PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಅದ್ರ ಪ್ರಿಂಟೌಟನ್ನು ತೆಗೆದಿಟ್ಕೋಬೋದು. ಕಂಪಲ್ಸರಿಯಾಗಿ ತಾವಿಲ್ಲಿ ನೋಡ್ಬೋದು ವೀಕ್ಷಕರೇ, ಕಂಪಲ್ಸರಿಯಾಗಿ ಅವ್ರು ಏನು ಹೇಳಿದ್ದಾರೆ ಇವಾಗ ತಾವು ಅಂಗವೈಕಲ್ಯಕರು ಇದ್ದಿರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕ್ಲಿಕ್ ಮಾಡಿ ಅಂತ ಹೇಳಿದಾರಲ್ಲ, ಅವು ತಪ್ಪದೆ ತಾವು ಏನೇನು ಇದ್ದಿರಲ್ಲ ಅಂತ ಅಂಗವೈಕಲ್ಯಕರಾಗಲಿ ವಿಧವೆಯರಾಗಲಿ ಅದ್ರ ಮೇಲೆ ಕಂಪಲ್ಸರಿಯಾಗಿ ದಯವಿಟ್ಟು ನೀವು ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಡಾಕ್ಯುಮೆಂಟ್ಗಳು ತೊಗೊಳ್ಳಿ. ಯಾಕಂದರೆ ಅಂಥವ್ರಿಗೆ ಜಾಬ್ ಆಗುವ ಸಾಧ್ಯತೆ ಹೆಚ್ಚಿನದು. ಅಂಥವ್ರು ಜಾಬ್ ಕಂಪಲ್ಸರಿ ಆಗುತ್ತೆ ಅಂತಲೇ ಹೇಳಿದ್ದಾರೆ ಅವರು. ಇದಕ್ಕೆ ಯಾವ ರೀತಿ ಸೆಲೆಕ್ಷನ್ ಇದ್ದಿರುತ್ತೆ ಅಂದರೆ ತಾವು ನಿಮಗೆ ಒಂದು ಎಕ್ಸ್ಟ್ರಾ ಹೇಳ್ತಾ ಹೋಗ್ತಿದ್ದೀನಿ. ನಿಮಗೆ ಯಾವ ರೀತಿ ಸೆಲೆಕ್ಷನ್ ಇದ್ದಿರುತ್ತೆ ಅಂದರೆ ಸೆಲೆಕ್ಷನ್ ಇದರೊಳಗೆ ಎಲ್ಲ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ ತೆಗಿತಾರೆ. ಮೆರಿಟ್ ಲಿಸ್ಟ್ ತೆಗೆದ ನಂತರ ಯಾರು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರೋ ಅದರೊಳಗೆ ಯಾರೇ ಅಂಗವೈಕಲ್ಯರು ಇದ್ದವರು ಆ ಮಾರ್ಕ್ಸಿಗೆ ಮ್ಯಾಚ್ ಮಾಡ್ತಿದ್ದಾರೋ ಅಂಥವ್ರಿಗೆ ನೋಡ್ತಾರೆ. ಅದರೊಳಗೆ ಸೇಮ್ ಮ್ಯಾಚ್ ಮಾರ್ಕ್ಸ್ ಬಂದವರು ಇದ್ದರು ಅಂದರೆ ಅದರೊಳಗೆ ವಯೋಮಿತಿ ನೋಡ್ತಾರೆ. ಯಾರು ಹೆಚ್ಚು ದೊಡ್ಡವ್ರು ಯಾರು ಇದ್ದಿರ್ತಾರಲ್ಲ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಅದರೊಳಗೂ ಕೂಡ ಆ ಸಣ್ಣವ್ರು ಇದ್ದಿರಲಿಲ್ಲ, ಅವ್ರು ಅಂಗವೈಕಲ್ಯದಿಂದ ಬಳಲ್ತಿರೋದವರು ಇದ್ದರೆ ಅವ್ರಿಗೂ ಕೂಡ ಅವ್ರಿಗಿಂತ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಅವ್ರಿಗೆ ತೊಗೋತಾರೆ, ಆದ ನಂತರ ಏಜ್ನಲ್ಲಿ ದೊಡ್ಡವರು ಇದ್ದವ್ರಿಗೆ ತೊಗೋತಾರೆ. ಆದ ನಂತರ ಇವ್ರು ಹೈಯೆಸ್ಟ್ ರ್ಯಾಂಕಿಂಗ್ನಲ್ಲಿ ಮಾರ್ಕ್ಸ್ ಹೆಚ್ಚಿದ್ದಿರುತ್ತಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ತೊಗೋತಾರೆ. ಅದನ್ನು ಯಾವ ರೀತಿ ಸೆಲೆಕ್ಷನ್ ಇದ್ದಿರುತ್ತೆ ಅಂದರೆ ತಾವು ಯಾವ ಏರಿಯಾದಲ್ಲಿ ಇರ್ತೀರಲ್ಲ ಆ ಏರಿಯಾದವರು ಇದ್ದರೆ ತಾವು ಆ ಏರಿಯಾದಲ್ಲಿ ಹೆಚ್ಚಿನ ಮಾರ್ಕ್ಸ್ಗಳು ಗಳಿಸಿದವರು ತಾವೇ ಆಗಿದ್ದರೆ ಫಸ್ಟ್ ಪ್ರಿಫರೆನ್ಸ್ ನೀವೇ ಅಂತ ನಿಮಗೆ ಕನ್ಫರ್ಮ್ ಆಯಿತು, ನೀವು ಹುದ್ದೆಗಳಿಗೆ ಸೇರಿದ್ದೀರ ಅಂತಲೇ ತಿಳ್ಕೊಡಿ. ಇದು ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡಬೇಕಂದು ಕೆಲವರಿಗೆ ಗೊತ್ತಾಗಿತ್ತಿರಲ್ಲ, ಅಂಥ ಒಂದು ವೀಕ್ಷಕರಿಗೆ ಪ್ಲೀಸ್ ಬೇಗನೆ ಕಳಿಸ್ಬಿಡಿ. ಯಾಕಂದರೆ ಅವರು ಕೂಡ ಹುದ್ದೆಗೆ ಜಾಯ್ನ್ ಆಗ್ಬೋದು. ತಮ್ಮ ಸಂಬಂಧಿಕರೇ ಆಗಲಿ, ತಮಗೆ ಫ್ರೆಂಡ್ಸ್ಗಳೇ ಆಗಲಿ ಅಥವಾ ಯಾವುದೇ ರೀತಿ ನಿಮ್ಮ ಗೆಳತಿಯರಾಗಲಿ ಅಂಥವ್ರಿಗೆ ವಿಡಿಯೋನ ಕಳಿಸಿ. ನೀವು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ತಮಗೆ ಇಂಟ್ರೆಸ್ಟಿಂಗ್ ಜಾಬ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಂದು ಕೊಡ್ತಾ ಇರ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.